ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಈ ಊರಿಗೆ ನಾನೇ ಒಡತಿ, ಪಂಚಾಯಿತಿ ಅಧ್ಯಕ್ಷೆಯೂ ನಾನೇ. ಆದರೆ ಈ ಅಧಿಕಾರದ ಕುರ್ಚಿ ನನ್ನ ಒಂಟಿತನದ ಹಸಿವನ್ನ ನೀಗಿಸುತ್ತಾ? ರಾತ್ರಿ ಬಂತೆಂದರೆ ಸಾಕು, ಒಬ್ಬ ಹೆಣ್ಣಾಗಿ ನನಗೂ ಪ್ರೀತಿಯ ಆಸರೆ ಬೇಕು, ಬೆಚ್ಚಗಿನ ಒಂದು ಸಾಂತ್ವನ ಬೇಕು ಅಂತ ನನ್ನ ಮನಸ್ಸೂ ಹಂಬಲಿಸುತ್ತಿತ್ತು. ಆ ಒಂಟಿತನದ ಬೇಸರ ಕಳೆಯಲೆಂದೇ ಆ ನಮ್ಮೂರ ಮೇಷ್ಟ್ರ ಸಭ್ಯ ನಡವಳಿಕೆಗೆ ನಾನು ಪೂರ್ತಿಯಾಗಿ ಸೋತು ಹೋಗಿದ್ದೆ. ನನ್ನೆಲ್ಲ ಅಧಿಕಾರದ ದರ್ಪವನ್ನೂ ಬದಿಗಿಟ್ಟು ಅವರ ಆಪ್ತತೆಯಲ್ಲಿ ಕರಗಿ ಹೋಗಬೇಕು ಎಂಬ ಹಂಬಲದಿಂದ ಅವರ ಬಳಿ ಹೋದೆ. ಮುಂದೆ ಏನಾಯಿತು ಎಂದು ತಿಳಿಯಲು ಈ ಪೂರ್ತಿ ಕಥೆಯನ್ನು ಕೇಳಿ. ನಮಸ್ಕಾರ, ನನ್ನ ಹೆಸರು ಭಾರ್ಗವಿ. ನಾನು ಈ ಊರಿನ ಪಂಚಾಯಿತಿ ಅಧ್ಯಕ್ಷೆ. ಊರಿನ ಜನರು ಎಲ್ಲರೂ ನನ್ನನ್ನು ಭಾರ್ಗವಮ್ಮ ಎಂದು ಗೌರವದಿಂದ ಕಾಣುತ್ತಿದ್ದರು. ನನ್ನ ಎದುರು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಇಡೀ ಊರೇ ನಡುಗುತ್ತಿತ್ತು. ತಪ್ಪು ಮಾಡಿದವರನ್ನು ನಡುರಸ್ತೆಯಲ್ಲಿ ನಿಲ್ಲಿಸಿ ಬುದ್ಧಿ ಕಲಿಸುವ ದಿಟ್ಟತನ ನನ್ನದು. ನನಗಿನ್ನೂ 35 ವರ್ಷ, ಮದುವೆಯಾಗಿರಲಿಲ್ಲ. ರಾಜಕೀಯ, ಅಧಿಕಾರ, ಊರಿನ ನ್ಯಾಯ ಪಂಚಾಯಿತಿ ಅಂತಲೇ ನನ್ನ ಯೌವನ ಕಳೆದು ಹೋಗಿತ್ತು. ಆದರೆ ನನಗೆ ಅರ್ಥವಾಗಲಿಲ್ಲ. ನನ್ನ ಬಳಿ ಎಲ್ಲ ಅಧಿಕಾರ, ದರ್ಪವಿದ್ದರೂ ಒಳಗಡೆ ಯಾಕೋ ಸಿಕ್ಕಾಪಟ್ಟೆ ಚಂಚಲತೆ ಕಾಡುತ್ತಿತ್ತು. ಕೆಲಸ ಮುಗಿಸಿ ರಾತ್ರಿ ಮನೆಗೆ ಹೋದಾಗ ನನ್ನನ್ನು ಪ್ರೀತಿಯಿಂದ ವಿಚಾರಿಸುವವರು ಯಾರೂ ಇರಲಿಲ್ಲ. ಆ ದೊಡ್ಡ ಮನೆಯ ಒಂಟಿತನ ನನ್ನನ್ನು ಒಳಗೊಳಗೇ ಸುಡುತ್ತಿತ್ತು. ಸಮಾಜದ ಕಣ್ಣಿಗೆ ನಾನು ಕಾಡಿನ ಹುಲಿಯಂತೆ ಕಂಡರು. ಒಳಗಡೆ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಒಂದು ಮೃದು ಮನಸ್ಸು ನನಗಿತ್ತು. ಇದೇ ಸಮಯದಲ್ಲಿ ನಮ್ಮ ಊರಿನ ಸರ್ಕಾರಿ ಶಾಲೆಗೆ ನಗರದಿಂದ ಅನ್ವಿತ್ ಮೇಷ್ಟ್ರು ವರ್ಗಾವಣೆಯಾಗಿ ಬರುತ್ತಾರೆ. ಅವರು ಊರಿಗೆ ಬಂದ ಮೊದಲ ದಿನವೇ ಲಗೇಜ್ ಹಿಡಿದು ಕಷ್ಟಪಡುತ್ತಿದ್ದರು. ಅವರು ನೋಡಲು ಹ್ಯಾಂಡ್ಸಮ್ ಆಗಿದ್ದರು. ಮೃದು ಸ್ವಭಾವದ ಸುಸಂಸ್ಕೃತ ಯುವಕ. ಅವರ ವಯಸ್ಸು ಸುಮಾರು 30 ಇರಬಹುದು. ನಮ್ಮ ಊರಿನ ಧೂಳು ಮತ್ತು ಒರಟು ಜನರನ್ನು ನೋಡಿ ಅವರು ಮೊದಲೇ ಬೆದರಿ ಹೋಗಿದ್ದರು. ಇದೇ ಸಮಯದಲ್ಲಿ ಊರಿನ ಕೆಲವು ಪೋಖರಿ ಹುಡುಗರು ಮೇಷ್ಟ್ರನ್ನು ನೋಡಿ, "ಏನ್ ಸಾರ್, ಇಷ್ಟು ಸಭ್ಯವಾಗಿ ಬಂದಿದ್ದೀರಾ? ನಿಮ್ಮ ಪಾಠ ಇಲ್ಲಿ ಯಾರು ಕೇಳ್ತಾರೆ?" ಎಂದು ರೇಗಿಸುತ್ತಿದ್ದರು. ಪಾಪ ಅನ್ವಿತ್ ಮೇಷ್ಟ್ರಿಗೆ ಅವರಿಗೆ ಹೇಗೆ ಬುದ್ಧಿ ಹೇಳಬೇಕೆಂದು ತಿಳಿಯದೆ ಮುಜುಗರದಿಂದ ತಲೆ ತಗ್ಗಿಸಿ ನಿಂತಿದ್ದರು. ಆಗ ನಾನು ಪಂಚಾಯಿತಿ ಕಚೇರಿಯಿಂದ ಜೀಪಿನಲ್ಲಿ ಬರುತ್ತಾ ಈ ದೃಶ್ಯವನ್ನು ನೋಡಿದೆ. ತಕ್ಷಣ ಜೀಪ್ ನಿಲ್ಲಿಸಿ ಕೆಳಗಿಳಿದು ನನ್ನದೇ ಶೈಲಿಯಲ್ಲಿ ಆ ಹುಡುಗರ ಕಡೆ ಹೋದೆ. "ಏಯ್, ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತೀರೋ ಇಲ್ಲ ಪಂಚಾಯಿತಿ ಮರಕ್ಕೆ ಕಟ್ಟಿ ಹಾಕಲೋ?" ಎಂದು ಗದರಿಸಿದೆ. ಯಾವನಾದರೂ ಮೇಷ್ಟ್ರಿಗೆ ತೊಂದರೆ ಕೊಟ್ಟರೆ ಊರಿಂದಲೇ ಹೊರಹಾಕ್ತೀನಿ ಎಂದು ರೌದ್ರಾವತಾರದಲ್ಲಿ ತಾಕೀತು ಮಾಡಿದೆ. ಆ ಹುಡುಗರು ಗಡಗಡ ನಡುಗುತ್ತಾ ಅಲ್ಲಿಂದ ಕಾಲ್ಕಿತ್ತರು. ನಾನು ಅನ್ವಿತ್ ಮೇಷ್ಟ್ರ ಕಡೆ ತಿರುಗಿ, "ಬನ್ನಿ ಮೇಷ್ಟ್ರೇ, ನಮ್ಮೂರಿಗೆ ಸ್ವಾಗತ. ಯಾರಿಗೂ ಹೆದರ್ಬೇಡಿ, ನಾನಿದ್ದೇನೆ" ಎಂದು ಧೈರ್ಯ ಹೇಳಿದೆ. ಅವರು ತಮ್ಮ ಮುಗ್ಧ ಕಣ್ಣುಗಳಿಂದ ನನ್ನನ್ನು ನೋಡಿ ಮೆಲ್ಲಗೆ ವಂದಿಸಿದರು. ನಿಜ ಹೇಳಬೇಕೆಂದರೆ ವರ್ಷಗಳಿಂದ ಕಲ್ಲಾಗಿದ್ದ ನನ್ನ ಎದೆಯಲ್ಲಿ ಏನೋ ಒಂಥರ ಸಂಚಲನ ಶುರುವಾಯಿತು. ಅವರ ಆ ಒಂದು ಸಣ್ಣ ನಗು, ಆ ಮುಗ್ಧತೆ ನನ್ನ ಒಂಟಿ ಮನಸ್ಸಿನಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಅನ್ವಿತ್ ಮೇಷ್ಟ್ರಿಗೆ ನಮ್ಮ ಹಳ್ಳಿಯ ಜೀವನ ಮತ್ತು ಇಲ್ಲಿನ ಒರಟು ಜನರಿಗೆ ಹೊಂದಿಕೊಳ್ಳಲು ಸಿಕ್ಕಾಪಟ್ಟೆ ಕಷ್ಟವಾಗುತ್ತಿತ್ತು. ಶಾಲೆಯಲ್ಲಿ ಮಕ್ಕಳು ಮಾತು ಕೇಳುತ್ತಿರಲಿಲ್ಲ. ಊರಿನವರು ಶಾಲೆಯ ಜಾಗವನ್ನು ಒತ್ತುವರಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಪಾಪ ಅವರು ಯಾರಿಗೂ ಎದುರು ಮಾತನಾಡದ ಮೃದು ಸ್ವಭಾವದವರು. ಈ ವಿಷಯ ನನಗೆ ನನ್ನ ಆಪ್ತ ಸಹಾಯಕ ಸಿದ್ಧನ ಮೂಲಕ ತಿಳಿಯಿತು. ಸಿದ್ಧ ಎಂದರೆ ನನ್ನ ನಂಬಿಕಸ್ಥ ಆಳು. "ಅಧ್ಯಕ್ಷರೇ, ಆ ಹೊಸ ಮೇಷ್ಟ್ರಿಗೆ ಊರಲ್ಲಿ ಯಾರೂ ಮರ್ಯಾದೆ ಕೊಡುತ್ತಿಲ್ಲ, ಅವರು ಸುಸ್ತಾಗುತ್ತಿದ್ದಾರೆ" ಎಂದು ಅವನು ಹೇಳಿದನು. ತಕ್ಷಣ ಪಂಚಾಯಿತಿ ಜೀಪ್ ಹತ್ತಿ ಶಾಲೆಯ ಕಡೆ ಹೊರಟೆ. ಶಾಲೆಯ ಅಭಿವೃದ್ಧಿಯ ನೆಪದಲ್ಲಿ ಅನ್ವಿತ್ ಮೇಷ್ಟ್ರಿಗೆ ಸಹಾಯ ಮಾಡಲು ಶುರು ಮಾಡಿದೆ. ಶಾಲೆಯ ಕಾಂಪೌಂಡ್ ಸರಿ ಮಾಡಿಸುವುದು, ತೊಂದರೆ ಕೊಡುತ್ತಿದ್ದವರಿಗೆ ಎಚ್ಚರಿಕೆ ನೀಡುವುದು, ಹೀಗೆ ಪ್ರತಿಯೊಂದರಲ್ಲೂ ನಾನು ಅವರ ಪರವಾಗಿ ನಿಲ್ಲತೊಡಗಿದೆ. ಒಂದು ದಿನ ಶಾಲೆಯ ಕಚೇರಿಯಲ್ಲಿ ನಾವಿಬ್ಬರೇ ಕೂತಿದ್ದಾಗ ಅವರಿಗೆ ಧೈರ್ಯ ತುಂಬಿದೆ. "ನೋಡಿ ಮೇಷ್ಟ್ರೇ, ಯಾರೇ ಏನೇ ಅಂದರೂ ನನಗೆ ನೇರವಾಗಿ ಹೇಳಿ. ಈ ಭಾರ್ಗವಮ್ಮ ಇರುವವರೆಗೂ ನಿಮಗೆ ಯಾರೂ ಏನೂ ಮಾಡಲಾಗದು" ಎಂದೆ. ನನ್ನ ಆ ಕಾಳಜಿಯನ್ನು ನೋಡಿ ಅವರು ನಗರದ ಜೀವನದ ಮೋಸ ಮತ್ತು ಇಲ್ಲಿನ ಕಷ್ಟದ ಬಗ್ಗೆ ನನ್ನ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡಿದರು. "ನನಗೆ ಈ ರಾಜಕೀಯ ಗೊತ್ತಿಲ್ಲ ಭಾರ್ಗವಮ್ಮ, ನಿಮ್ಮ ಸಪೋರ್ಟ್ನಿಂದ ಧೈರ್ಯ ಬಂತು" ಎಂದರು. ಅವರು ಪಾಠ ಮಾಡುವ ಶೈಲಿ,
ಆ ಮುಗ್ಧತೆ ನೋಡಿ ನನಗೆ ಗೊತ್ತಿಲ್ಲದೆಯೇ ಅವರ ಮೇಲೆ ಅತೀವವಾದ ಪ್ರೀತಿ ಮೂಡಿತು. ಊರಿನ ಕಠಿಣ ಅಧ್ಯಕ್ಷೆಯಾಗಿದ್ದ ನಾನು ಅನ್ವಿತ್ ಮೇಷ್ಟ್ರ ಎದುರು ಬಂದರೆ ಸಾಕು, ಪೂರ್ತಿ ಸೌಮ್ಯವಾಗಿ ಕರಗಿ ಹೋಗುತ್ತಿದ್ದೆ. ಕೆಲಸದ ನೆಪದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು, ಅವರು ನಕ್ಕಾಗ ನಾನು ನಗುವುದು, ಹೀಗೆ ನಮ್ಮಿಬ್ಬರ ಮಧ್ಯೆ ಒಂದು ಆಳವಾದ ಸೆಳೆತ ಶುರುವಾಯಿತು. ಈ ಕಲ್ಲು ಮನಸ್ಸಿನ ಅಧ್ಯಕ್ಷೆಗೂ ಆ ಸಭ್ಯ ಮೇಷ್ಟ್ರಿಗೂ ಆಗುತ್ತಿರುವ ಈ ಸಾಮೀಪ್ಯ ಮುಂದಿನ ದಿನಗಳಲ್ಲಿ ಊರಲ್ಲಿ ಎಂತಹ ಬಿರುಗಾಳಿ ಎಬ್ಬಿಸುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಆ ಘಟನೆಯ ನಂತರ ನನ್ನ ದಿನಚರಿಯೇ ಬದಲಾಯಿತು. ಯಾವಾಗಲೂ ಮುಖಗಂಟು ಹಾಕಿಕೊಂಡು ಕಚೇರಿಯಲ್ಲಿ ಕೂರುತ್ತಿದ್ದ ನಾನು ಈಗ ಕನ್ನಡಿ ಮುಂದೆ ನಿಂತು ನನ್ನನ್ನು ನಾನೇ ಸಿಂಗರಿಸಿಕೊಳ್ಳಲು ಶುರು ಮಾಡಿದೆ. ಶಾಲೆಯ ಚಾವಣಿ ರಿಪೇರಿ ಮಾಡಿಸುವುದು ಅಥವಾ ಬಿಸಿಯೂಟದ ಗುಣಮಟ್ಟ ಪರೀಕ್ಷಿಸುವ ನೆಪದಲ್ಲಿ ದಿನಕ್ಕೊಂದು ಬಾರಿ ಶಾಲೆಯ ಕಡೆ ಸುತ್ತು ಹೊಡೆಯುವುದು ರೂಢಿಯಾಯಿತು. ನಾನು ಹೋದಾಗಲೆಲ್ಲ ಅನ್ವಿತ್ ಮೇಷ್ಟ್ರು ಗೌರವದಿಂದ ಎದ್ದು ನಿಂತು ನಮಸ್ಕರಿಸುತ್ತಿದ್ದರು. ಅವರ ಆ ಸಭ್ಯತೆ ನನ್ನ ಮನಸ್ಸನ್ನು ಬೆಣ್ಣೆಯಂತೆ ಕರಗಿಸುತ್ತಿತ್ತು. ಅವರು ನಾಚಿಕೆಯಿಂದ ತಲೆ ತಗ್ಗಿಸುವ ರೀತಿ ನನಗೆ ವಿಚಿತ್ರ ಖುಷಿ ನೀಡುತ್ತಿತ್ತು. ಆದರೆ ಈ ನಮ್ಮ ಭೇಟಿಗಳು ಶಾಲೆಯ ಅಟೆಂಡರ್ ಸೋಮನಿಗೆ ಕನ್ಫ್ಯೂಷನ್ ಹುಟ್ಟುಹಾಕಿತ್ತು. ಸೋಮ ಅಂದರೆ ಇಡೀ ಊರಿನ ಪಂಚಾಯಿತಿ ಮಾಡುವವನು. ನಾನು ಮೇಷ್ಟ್ರನ್ನು ಭೇಟಿ ಮಾಡಲು ಹೋದಾಗಲೆಲ್ಲ ಇವನು ಬಾಗಿಲ ಹತ್ತಿರ ನಿಂತು ಕದ್ದು ಕೇಳುತ್ತಿದ್ದ. ಒಂದು ದಿನ ನಾನು ಮತ್ತು ಮೇಷ್ಟ್ರು ಯಾವುದೋ ವಿಷಯಕ್ಕೆ ಜೋರಾಗಿ ನಕ್ಕಾಗ ಸೋಮ ಗಾಬರಿಯಿಂದ ಕೈಯಲ್ಲಿದ್ದ ಗ್ಲಾಸ್ಗಳನ್ನು ಕೆಳಗೆ ಹಾಕಿ ಒಡೆದು ಹಾಕಿದ. ಅಯ್ಯೋ ದೇವರೇ, ನಮ್ಮ ಕಠಿಣ ಅಧ್ಯಕ್ಷೆ ನಗುತ್ತಿದ್ದಾರಲ್ಲ, ಪ್ರಪಂಚಕ್ಕೆ ಏನೋ ಆಪತ್ತು ಬಂದಿದೆ ಎಂದು ಅವನು ಗಾಬರಿಯಿಂದ ಓಡಾಡುತ್ತಿದ್ದ. ಇತ್ತ ಊರಿನ ಟೈಲರ್ ಲಿಂಗಣ್ಣನಿಗೂ ಈ ವಿಚಾರ ಗೊತ್ತಾಯಿತು. ಊರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಇವನದ್ದೇ ಒಂದು ಸಣ್ಣ ಅಂಗಡಿ. ಇಡೀ ಊರಿನ ಹರಟೆಗಳು ಅಲ್ಲಿಯೇ ನಡೆಯುತ್ತಿದ್ದವು. ಅವನು ತನ್ನದೇ ಶೈಲಿಯಲ್ಲಿ ವ್ಯಂಗ್ಯದ ಮಾತುಗಳನ್ನು ಆಡಲು ಶುರುಮಾಡಿದ. ನಮ್ಮ ಅಧ್ಯಕ್ಷೆ ಈಗ ಸ್ಕೂಲ್ ಕಡೆ ಜಾಸ್ತಿ ಗಮನ ಹರಿಸುತ್ತಿದ್ದಾರೆ. ಈ ವಯಸ್ಸಿನಲ್ಲಿ ಅವರಿಗೆ ಎಬಿಸಿಡಿ ಕಲಿಯುವ ಆಸೆ ಬಂದಿದೆ ಅನ್ಸುತ್ತೆ ಎಂದು ಲಿಂಗಣ್ಣ ಡಬಲ್ ಮೀನಿಂಗ್ ಪಂಚ್ ಕೊಡುತ್ತಿದ್ದ. ಈ ಮಾತುಗಳು ಇಡೀ ಊರಿಗೆ ಹಬ್ಬತೊಡಗಿದವು. ಸಮಾಜದ ಕಣ್ಣಲ್ಲಿ ನಾನು ಒಬ್ಬ ದಿಟ್ಟ ಅಧ್ಯಕ್ಷೆಯಾಗಿದ್ದರು. ಮೇಷ್ಟ್ರ ಮುಂದೆ ಮಾತ್ರ ನನ್ನ ಅಧಿಕಾರದ ದರ್ಪವೆಲ್ಲ ಕರಗಿ ಪ್ರೀತಿ ಮಾತ್ರ ಉಳಿಯುತ್ತಿತ್ತು. ಈಗ ಕತೆಗೆ ಅಸಲಿ ವಿಲನ್ ಎಂಟ್ರಿ ಆಗುವ ಸಮಯ. ನನ್ನ ರಾಜಕೀಯ ವಿರೋಧಿ, ಕಳೆದ ಚುನಾವಣೆಯಲ್ಲಿ ಸೋತಿದ್ದ ಧನಪಾಲನಿಗೆ ಈ ವಿಷಯ ತಿಳಿಯಿತು. ಧನಪಾಲ ಎಂದರೆ ವಿಷದ ಹಾವಿದ್ದಂತೆ. ನನ್ನನ್ನು ಕೆಳಕ್ಕಿಳಿಸಲು ಕಾಯುತ್ತಿದ್ದ ಅವನಿಗೆ ಈ ಮೇಷ್ಟ್ರ ವಿಚಾರ ಒಂದು ಬ್ರಹ್ಮಾಸ್ತ್ರದಂತೆ ಸಿಕ್ಕಿತು. ಊರಿಗೆ ನ್ಯಾಯ ಹೇಳುವವಳು ಪರ ಊರಿನವನ ಜೊತೆ ಅಕ್ರಮ ನಡೆಸುತ್ತಿದ್ದಾಳೆ ಎಂದು ಅಪಪ್ರಚಾರ ಮಾಡಲು ಸ್ಕೆಚ್ ಹಾಕಿದ. ಒಂದು ದಿನ ಸಂಜೆ ಶಾಲೆಯ ಮಕ್ಕಳೆಲ್ಲ ಮನೆಗೆ ಹೋಗಿದ್ದರು. ನಾನು ಶಾಲೆಯ ದಾಖಲೆಗಳನ್ನು ಪರೀಕ್ಷಿಸುವ ನೆಪದಲ್ಲಿ ಮೇಷ್ಟ್ರ ಕೊಠಡಿಯಲ್ಲಿ ಕುಳಿತಿದ್ದೆ. ಆ ಕತ್ತಲಾವರಿಸುತ್ತಿದ್ದ ಏಕಾಂತ ಕ್ಷಣಗಳು ನನ್ನಲ್ಲಿ ರೋಮಾಂಚನ ಸೃಷ್ಟಿಸಿದ್ದವು. ನಾನು ಕಾಫಿ ಕಪ್ ತೆಗೆದುಕೊಳ್ಳುವಾಗ ಆಕಸ್ಮಿಕವಾಗಿ ನಮ್ಮ ಕೈಗಳು ಪರಸ್ಪರ ತಾಗಿದವು. ಇಬ್ಬರೂ ಮೌನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆವು. ಆ ಸುಂದರ ಕ್ಷಣಕ್ಕೆ ಇದ್ದಕ್ಕಿದ್ದಂತೆ ದೊಡ್ಡ ಬ್ರೇಕ್ ಬಿತ್ತು. ಶಾಲೆಯ ಮೇನ್ ಗೇಟ್ ಹತ್ತಿರ ಯಾರೋ ಗುಂಪಾಗಿ ಬರುವ ಸದ್ದು ಕೇಳಿಸಿತು. ಬೋರೇಗೌಡನ ಕಡೆಯ ಗೂಂಡಾಗಳು ಶಾಲೆಯ ಗೇಟಿಗೆ ಬೀಗ ಹಾಕುತ್ತಿದ್ದರು. ಅನ್ವಿತ್ ಮೇಷ್ಟ್ರು ಗಾಬರಿಯಿಂದ ಬೆವತು ಹೋದರು. ಅಯ್ಯೋ ಭಾರ್ಗವಮ್ಮ, ಯಾರೋ ಬಂದಿದ್ದಾರೆ, ಊರಿನವರಿಗೆ ಗೊತ್ತಾದರೆ ನನ್ನನ್ನು ಸಾಯಿಸುತ್ತಾರೆ ಎಂದು ಅವರು ನಡುಗತೊಡಗಿದರು. ನನ್ನ ಎದೆ ಕೂಡ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಇವತ್ತು ನನ್ನ ಮರ್ಯಾದೆ ಮಣ್ಣುಪಾಲಾಯಿತು ಎಂದು ನಾನೇ ಅಂದುಕೊಂಡೆ. ಆದರೆ ಅಲ್ಲಿಗೆ ನನ್ನ ನಂಬಿಕಸ್ಥ ಸಿದ್ಧ ಸರಿಯಾದ ಸಮಯಕ್ಕೆ ಬಂದನು. ಸಿದ್ಧ ಮತ್ತು ಅವನ ಹುಡುಗರು ಹಿಂದಿನ ಗೋಡೆ ಹಾರಿ ಒಳಗೆ ಬಂದರು. ಸಿದ್ಧ ತನ್ನ ಬುದ್ಧಿವಂತಿಕೆಯಿಂದ, ಏಯ್, ಇಲ್ಲಿ ಅಧ್ಯಕ್ಷರು ಸ್ಕೂಲ್ ಕೆಲಸದ ಬಗ್ಗೆ ಮೀಟಿಂಗ್ ಮಾಡುತ್ತಿದ್ದಾರೆ, ಹೊರಗೆ ಹೋಗಿ ಎಂದು ಆ ಗೂಂಡಾಗಳನ್ನು ಬೆದರಿಸಿ ಓಡಿಸಿದ. ಆ ರಾತ್ರಿ ನಾವು ಸ್ವಲ್ಪದರಲ್ಲೇ ಪಾರಾದೆವು. ಸಿದ್ಧ ನನಗೆ ಎಚ್ಚರಿಕೆ ಕೊಟ್ಟು ಹೋದ. ಆದರೆ ನನ್ನ ಮನಸ್ಸು ಮಾತ್ರ ಅನ್ವಿತ್ ಮೇಷ್ಟ್ರ ಮೇಲಿನ ಪ್ರೀತಿಯಲ್ಲಿ ಮುಳುಗಿ ಹೋಗಿತ್ತು. ಈ ಪ್ರೀತಿ ಮುಂದೊಂದು ದಿನ ಇಡೀ ಊರಿನ ಮುಂದೆ ನನ್ನನ್ನು ಹೇಗೆ ರೊಚ್ಚಿಗೇಳುವಂತೆ ಮಾಡಿತು ಎಂಬುದನ್ನು ಕೇಳಿ. 2 ದಿನ ಅನ್ವಿತ್ ಮೇಷ್ಟ್ರು ಭಯದಿಂದ ಶಾಲೆಯ ಕ್ವಾರ್ಟರ್ಸ್ನಿಂದ ಹೊರಬರಲೇ ಇಲ್ಲ. ನನಗೆ ಅವರನ್ನೇ ನೋಡಬೇಕು, ಅವರ ಜೊತೆ ಮಾತನಾಡಬೇಕು ಎಂದು ಮನಸ್ಸು ಚಡಪಡಿಸುತ್ತಿತ್ತು. ಅಂದು ರಾತ್ರಿ ಭಾರೀ ಮಳೆ ಶುರುವಾಯಿತು. ವಿಪರೀತ ಮಿಂಚು, ಗುಡುಗಿನ ಅಬ್ಬರವಿತ್ತು. ಅನ್ವಿತ್ ಮೇಷ್ಟ್ರು ಒಬ್ಬರೇ
ಆ ಕ್ವಾರ್ಟರ್ಸ್ನಲ್ಲಿ ಎಷ್ಟು ಹೆದರಿರಬಹುದು ಎಂದು ಯೋಚಿಸಿ, ಯಾರಿಗೂ ತಿಳಿಯದಂತೆ ರೈನ್ಕೋಟ್ ಧರಿಸಿ ಆ ಮಳೆಯಲ್ಲೇ ಅವರ ಮನೆಗೆ ಹೋದೆ. ಅವರು ಕತ್ತಲೆಯಲ್ಲಿ ಮೇಣದ ಬತ್ತಿ ಹಿಡಿದು ಅಳುತ್ತಾ ನಿಂತಿದ್ದರು. ಬಾಗಿಲು ತೆಗೆದ ತಕ್ಷಣ ಅವರು, ನನಗೆ ಈ ಊರು ಬೇಡ ಭಾರ್ಗವಮ್ಮ, ಈ ಕೆಲಸವೂ ಬೇಡ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರುಮಾಡಿದರು. ಒಬ್ಬ ಸಭ್ಯ ಪುರುಷ ನನ್ನ ಎದುರು ಅಳುತ್ತಿದ್ದಾಗ ನನ್ನಲ್ಲಿದ್ದ ಮಮತೆ ಹೆಚ್ಚಾಯಿತು. ನಾನು ಅವರ ಹತ್ತಿರ ಹೋಗಿ ಅವರ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅನ್ವಿತ್, ಈ ಭಾರ್ಗವಮ್ಮ ಬದುಕಿರುವವರೆಗೂ ನಿಮ್ಮನ್ನು ಯಾರೂ ಏನೂ ಮಾಡಲಾಗದು. ನಾನು ಇಲ್ಲಿ ಅಧ್ಯಕ್ಷೆಯಾಗಿ ಬಂದಿಲ್ಲ, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆಣ್ಣಾಗಿ ಬಂದಿದ್ದೀನಿ ಎಂದು ನನ್ನ ಮನಸ್ಸಿನ ಮಾತನ್ನು ಹೇಳಿದೆ. ಅವರು ಭಾವುಕರಾಗಿ ನನ್ನನ್ನೇ ನೋಡುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಹೊರಗಿನಿಂದ ಬಾಗಿಲನ್ನು ಬಲವಾಗಿ ಹೊಡೆದ ಸದ್ದು ಕೇಳಿಸಿತು. ಧನಪಾಲ ಇಡೀ ಊರಿನ ಜನರನ್ನು ಕರೆದುಕೊಂಡು ಬಂದು ನಿಂತಿದ್ದ. ಬಾಗಿಲು ತೆಗೀರಿ, ಇವತ್ತು ಈ ಅಧ್ಯಕ್ಷೆಯ ಮರ್ಯಾದೆ ಹರಾಜು ಹಾಕ್ತೀನಿ ಎಂದು ಅವನು ಕಿರುಚುತ್ತಿದ್ದ. ಅನ್ವಿತ್ ಮೇಷ್ಟ್ರೋ ಪೂರ್ತಿಯಾಗಿ ಕುಸಿದು ಹೋದರು. ಆದರೆ ನನ್ನೊಳಗಿದ್ದ ಹೆದರಿಕೆ ಹೋಗಿ ಇತಿಗಾಗಿ ಹೋರಾಡುವ ಕಾಳಿಯ ಅವತಾರ ಮೂಡಿತು. ನಾನು ಬಾಗಿಲನ್ನು ಜೋರಾಗಿ ಒದ್ದು ಹೊರಗೆ ಬಂದೆ. ಮಳೆಯ ನೀರು ನನ್ನ ಮುಖಕ್ಕೆ ಬಡಿಯುತ್ತಿದ್ದರೂ ನನ್ನ ಕಣ್ಣಲ್ಲಿ ಕೆಂಡದಂತಹ ಕೋಪವಿತ್ತು. ನಾನು ಧನಪಾಲನ ಕಾಲರ್ ಹಿಡಿದು ಗುಡುಗಿದೆ. ಹೌದೋ ಧನಪಾಲ, ಇವರು ನನ್ನ ಗಂಡಸರು, ನಾನು ಇವರನ್ನು ಪ್ರೀತಿಸುತ್ತಿದ್ದೇನೆ, ಇವರನ್ನೇ ಮದುವೆಯಾಗುತ್ತೇನೆ. ಇದು ಅಕ್ರಮ ಸಂಬಂಧವಲ್ಲ, ಇಡೀ ಊರಿನ ಮುಂದೆ ಗಂಡೆದೆಯಿಂದ ಹೇಳುತ್ತಿದ್ದೇನೆ. ತಾಕತ್ತಿದ್ದರೆ ನನ್ನನ್ನು ತಡೆಯಿರಿ ಎಂದು ಸಿಂಹದಂತೆ ಗರ್ಜಿಸಿದೆ. ನನ್ನ ಆ ದಿಟ್ಟತನ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಊರಿನ ಜನರೇ ಬೆರಗಾದರು. ಧನಪಾಲನ ಕೈಯಲ್ಲಿದ್ದ ದೊಣ್ಣೆ ಕೆಳಗೆ ಬಿತ್ತು. ಅನ್ವಿತ್ ಮೇಷ್ಟ್ರಿಗೂ ಆ ಕ್ಷಣದಲ್ಲಿ ಎಲ್ಲಿಲ್ಲದ ಧೈರ್ಯ ಬಂದು ನನ್ನ ಪಕ್ಕ ಬಂದು ನಿಂತರು. ನಾವು ಒಟ್ಟಾಗಿ ಊರಿನ ಜನರ ಮುಂದೆ ಹೆಜ್ಜೆ ಹಾಕಿದೆವು. ಇದು ಕೇವಲ ಅಧಿಕಾರದ ಕಥೆಯಲ್ಲ, ಪ್ರೀತಿಯ ಬಲೆಯಲ್ಲಿ ಸಿಲುಕಿದಾಗ ಬರುವ ಸುಂದರ ಜಯದ ಕಥೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದ್ದು ಏನೆಂದರೆ, ಎಷ್ಟೇ ಅಧಿಕಾರ, ಅಂತಸ್ತು ಇದ್ದರೂ ಪ್ರತಿಯೊಬ್ಬರಿಗೂ ಪ್ರೀತಿಯ ಆಸರೆ ಬೇಕೇ ಬೇಕು. ಸಮಾಜ ಏನೇ ಹೇಳಲಿ, ನಮ್ಮ ಪ್ರೀತಿಯ ಮೇಲೆ ನಮಗೆ ನಂಬಿಕೆ ಇದ್ದಾಗ ಭಾರ್ಗವಿಯಂತೆ ನಾವು ಸ್ವಾಭಿಮಾನದಿಂದ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಸತ್ಯಕ್ಕೆ ಯಾವಾಗಲೂ ಗೆಲುವು ಖಚಿತ. ಧನ್ಯವಾದಗಳು.